2 HP ಹೋಂಡಾ ಮೋಟ್ರ್ ಇದೆ. ಇದಕ್ಕೆ ಪ್ಯೂರ್ 4 ಸ್ಟ್ರೋಕ್ ಮೋಟ್ರ್ ಇದು. ನೀವೇನು ಆಯಿಲ್ ಮಿಕ್ಸು ಮತ್ತೊಂದು ಬೇಕಾಗೇ ಇಲ್ಲ. ಮಹಿಳೆಯರು ಕೂಡ ಭಾಳ ಈಸಿಯಾಗಿ ಅವರವರ ಹೊಲಗಳಲ್ಲಿ ತೊಗೊಂಡೋಗಿ ಕೆಲಸ ಮಾಡ್ತಾರೆ. 5 ಕ್ವಿಂಟಾಲಷ್ಟು ಭಾರವನ್ನು ನಿಮಗೆ ಲೆವೆಲ್ ಜಾಗದಲ್ಲಿ ಹೊರುತ್ತೆ ಅನ್ನುವ ಅಶ್ಯೂರೆನ್ಸನ್ನು ನಾವು ಕೊಡ್ತಾ ಇದ್ದೀವಿ. ಜಸ್ಟ್ ನೀವು ನೋಡ್ಬೋದು, ಹೀಗೆ ಲಿಫ್ಟ್ ಮಾಡಿಬಿಟ್ರೆ ನೀವು ತಂದಂಥ ಯಾವುದೇ ರೀತಿಯ ಐಟಮ್ಗಳನ್ನು ಇಳಿಸ್ಬೇಕು ಅಂತ ಏನಿಲ್ಲ. 4 ಸೈಡಿನ ಡೋರ್ಗಳು ಈ ರೀತಿ ರಿಮೂವ್ ಮಾಡ್ಕೋಬೋದು. ನೀವು ಸಬ್ಸಿಡಿಯನ್ನು ದೋಟಿ ಪಾಯಿಂಟ್ ಅವರೇ ಮಾಡಿಕೊಡ್ತಿದ್ದಾರೆ, ಅದೇ ವಿಶೇಷ ನೋಡಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ದೋಟಿ ಪಾಯಿಂಟ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಇದೇ ತುಮಕೂರಲ್ಲಿರುವಂಥ ಗುಬ್ಬಿಗೇಟ್ ಸರ್ಕಲ್ ಸಿಗ್ನಲ್ ಇದೆ, ಆ ಸಿಗ್ನಲ್ ಪಕ್ಕದಲ್ಲೇ ನಮ್ಮ ದೋಟಿ ಪಾಯಿಂಟ್ ಇದೆ, ಆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಬಟ್ ಅದೇ ದೋಟಿ ಪಾಯಿಂಟಲ್ಲಿ ಮತ್ತೊಂದು ಪ್ರಾಡಕ್ಟು ಸಿಗ್ತಾ ಇದೆ, ಅದ್ಭುತವಾದಂಥ ಪ್ರಾಡಕ್ಟು. ಆ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಯಾಕೆ ಇದು ಇಂಪಾರ್ಟೆಂಟು ಅಂತಂದರೆ, ಈ ಭಾಗದ ಸುತ್ತಮುತ್ತ ಅಥವಾ ಬೇರೆ ಬೇರೆ ಕಡೆಯಲ್ಲಿ ತೋಟಗಳಲ್ಲಿ ನೀವೇನೇನು ಕೆಲಸ ಮಾಡ್ತೀರಾ ಅಥವಾ ಏನೇನು ದೋಟಿ ಮೂಲಕ ಕುಯ್ತಿರಲ್ಲ ಗೊನೆಗಳನ್ನು, ಅದನ್ನೆಲ್ಲ ತೊಗೊಂಡು ಬರಲಿಕ್ಕೆ ಅದ್ಭುತವಾದಂಥ ಒಂದು ಸಾಧನ ಇದಾಗಿದೆ. ಬಹಳ ಈಸಿಯಾಗಿ ಎಂಥ ಆಫ್ ರೋಡ್ ಇರಲಿ ಆನ್ ರೋಡ್ ಇರಲಿ ಎಷ್ಟು ದೂರ ಬೇಕಾದ್ರೂ ಇರಲಿ ಭಾಳ ಈಸಿಯಾಗಿ ನಿಮ್ಮ ಸರಕನ್ನು ಸಾಗಣೆ ಮಾಡಲು ಅತ್ಯುತ್ತಮವಾದಂಥ ಒಂದು ಸಹಕಾರಿ ಈ ಪ್ರಾಡಕ್ಟ್ ಆಗಿದೆ. ಇದರ ಹೆಸರು ಮೋಟೋ ಕಾರ್ಟ್ ಅಂತ ಹೇಳಿ. ಇದರಲ್ಲಿ 2 ರೀತಿ ಇದೆ. ಒಂದು 125 ಅಂತ ಹೇಳಿ, ಇದು 2 HP ಹೋಂಡಾ ಮೋಟ್ರನ್ನು ಹೊಂದಿದೆ. ಇದು 2 HP ಹೋಂಡಾ ಮೋಟ್ರ್ ಇದೆ. ಇದಕ್ಕೆ ಪ್ಯೂರ್ 4 ಸ್ಟ್ರೋಕ್ ಮೋಟ್ರ್ ಇದು. ನೀವೇನು ಆಯಿಲ್ ಮಿಕ್ಸು ಮತ್ತೊಂದು ಬೇಕಾಗೇ ಇಲ್ಲ. 125 kgಯನ್ನು ಆಫ್ ರೋಡಲ್ಲಿ ಒಂದು 40 ಡಿಗ್ರಿ ಅಪ್ ಇದ್ರೂ ಕೂಡ 125 kg ಭಾರವನ್ನು ಇದು ಹೊರ್ತದೆ. ಹಾಗಾಗಿ ಇದನ್ನ 125 ಅಂತಲೇ ಹೆಸರಿಸಲಾಗಿದೆ. ಇದಕ್ಕೆ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ ರೀ. ಜಸ್ಟ್ 2 ಚಕ್ರ ಕೊಟ್ಟಿದ್ದಾರೆ. 2 ಚಕ್ರ ಗಾಳಿ ಹೊಡ್ಕೊಳ್ಳಿ, ನಿಮಗೆ ಬೇಕಾದ ಕಡೆ ಎಲ್ಲ ಲೋಡ್ಗಳನ್ನು ತೊಗೊಂಡು ಹೋಗಲಿಕ್ಕೆ ಬಹಳ ಸಹಕಾರಿ. ನೀವು ಮನೇಲಿ ಅಡಿಕೆ ಮರದ ಬುಡಕ್ಕೆ ಮಣ್ಣು ಹಾಕೋಕ್ಕಾಗಿರ್ಬೋದು, ಇನ್ನೆಲ್ಲ ಒಂದು ಕಡೆ ಇಟ್ಟಿಗೆಯನ್ನು ಜಲ್ಲಿಯನ್ನು ಮರಳನ್ನು ಒಂದು ಕಡೆಯಿಂದ ಒಂದು ಕಡೆ ತೊಗೊಂಡು ಹೋಗೋಕ್ಕಾಗಿರ್ಬೋದು, ಅಥವಾ ನಿಮ್ಮ ತೋಟದಲ್ಲಿ ಕಿತ್ತಂಥ ಕಾಯು ಅಡಿಕೆ ಮತ್ತೊಂದು ತಗೊಬಂದು ಮನೆ ತನಕ ಹಾಕೊಳ್ಳೋಕ್ಕಾಗಿರ್ಬೋದು. ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ಎಲ್ಲ ಮಹಿಳೆಯರು ಕೂಡ ಇದನ್ನ ಓಡಿಸಿದ್ದಾರೆ. ಮಹಿಳೆಯರು ಕೂಡ ಭಾಳ ಈಸಿಯಾಗಿ ಅವರವರ ಹೊಲಗಳಲ್ಲಿ ತೊಗೊಂಡೋಗಿ ಕೆಲಸ ಮಾಡ್ತಾರೆ. ಏನು ತಲೆ ಬಿಸಿನೇ ಇಲ್ಲ ಇದನ್ನು ಓಡಿಸ್ಲಿಕ್ಕೆ, ಅಥವಾ ಇದನ್ನ ಯಾವುದೋ ತರಬೇತಿ ಬೇಕು ಮತ್ತೊಂದು ಏನೂ ಇಲ್ಲ. ಹಾಗೆ ಇದೇ ಥರದ್ದು ಮತ್ತೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಮೋಟೋ ಕಾರ್ಟು 350 ಅಂತ ಹೇಳಿ. ನಾನು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಮೋಟೋ ಕಾರ್ಟ್ 350. ಈ 350 5 ಕ್ವಿಂಟಾಲಷ್ಟು ಭಾರವನ್ನು ನಿಮಗೆ ಲೆವೆಲ್ ಜಾಗದಲ್ಲಿ ಹೊರುತ್ತೆ ಅನ್ನುವ ಅಶ್ಯೂರೆನ್ಸನ್ನು ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಇದಕ್ಕೂ ಬಳಸಿರೋದು ಹೋಂಡಾ ಇಂಜಿನ್ನೇ. ಇದು 5 HP ಹೋಂಡಾ ಇಂಜಿನ್ ಆಗಿರ್ತದೆ. ಇದು ಕೂಡ ಪ್ಯೂರ್ 4 ಸ್ಟ್ರೋಕು. ನಿಮಗೆ ಆಯಿಲ್ ಮಿಕ್ಸ್ ಅವಶ್ಯಕತೆನೇ ಇಲ್ಲ. ಇದಕ್ಕೂ ಕೂಡ ಗೇರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂತಂದರೆ 125ಗಿಂತ 350ಯಲ್ಲಿ ಗೇರ್ಸ್ ಕೂಡ ಇದೆ. ಫ್ರಂಟು, ಬ್ಯಾಕು ಮತ್ತು ನ್ಯೂಟ್ರಲ್ಲು 3 ರೀತಿ. ಫ್ರಂಟ್ ಹಾಕಿದ್ರೆ ಫ್ರಂಟಿಗೆ ಹೋಗುತ್ತೆ, ಬ್ಯಾಕ್ ಹಾಕಿದ್ರೆ ಬ್ಯಾಕಿಗೆ ಹೋಗುತ್ತೆ, ಮತ್ತು ನ್ಯೂಟ್ರಲ್ಲು ನಿಲ್ಲಿಸ್ಬಿಟ್ರೆ ಸಾಕು. ಆ ಥರ 3 ಗೇರ್ ಇದೆ. ಜೊತೆಗೆ ಅದಕ್ಕೂ ಕೂಡ ಲಿಫ್ಟಿಂಗ್ ಇದೆ. ಇದಕ್ಕೂ ಕೂಡ ಲಿಫ್ಟಿಂಗ್ ಆಪ್ಷನ್ಸ್ ಕೂಡ ಇದೆ. ಜಸ್ಟ್ ನೀವು ನೋಡ್ಬೋದು, ಹೀಗೆ ಲಿಫ್ಟ್ ಮಾಡಿಬಿಟ್ರೆ ನೀವು ತಂದಂಥ ಯಾವುದೇ ರೀತಿಯ ಐಟಮ್ಗಳನ್ನು ನೀವು ಸರಕನ್ನು ಇಳಿಸ್ಬೇಕು ಅಂತ ಏನಿಲ್ಲ. ಜಸ್ಟ್ ಲಿಫ್ಟ್ ಮಾಡಿಕೊಂಡ್ರೆ ಎಲ್ಲ ಪೂರ್ತಿ ಇದಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ, ಇದರಲ್ಲಿ ಎಲ್ಲ ಡೋರ್ಗಳನ್ನು ಕೂಡ ರಿಮೂವ್ ಮಾಡ್ಬೋದು. ನೀವು 4 ಸೈಡಿನ ಡೋರ್ಗಳು ಈ ರೀತಿ ರಿಮೂವ್ ಮಾಡ್ಕೋಬೋದು. ನೀವು ಬೇಕಂದರೆ ಇದಕ್ಕೊಂದೊಂದು ಚೈನ್ ಹಾಕೋಬಿಟ್ಟು ಇಷ್ಟು ದೊಡ್ಡ ಅಗ್ಲನೂ ಮಾಡ್ಕೋಬೋದು. ಬೇಡ ಅಂತಂದರೆ ಇದನ್ನು ತೆಗೆದು ಇಟ್ಕೋಬೋದು, ಫುಲ್ ತೆಗೆದು ಇಟ್ಕೋಬೋದು. ಇದನ್ನ ರಿಟರ್ನ್ ಎಷ್ಟು ಸಿಂಪಲಾಗಿ ಜೋಡಿಸ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟೆ. ಈ ರೀತಿಯಾಗಿ 3 ಕಡೆಯ ಡೋರ್ಗಳನ್ನು ತೆಗಿಬೋದು. ಬೇಡ ಅಂತ ಅಂದರೆ ಹಾಕೋಬೋದು. ಜೊತೆಗೆ ಇಲ್ಲಿ ನೋಡಿ, ಈ ಎಕ್ಸ್ಟ್ರಾ ಪೋಲ್ಗಳನ್ನು ಕೊಟ್ಟಿದ್ದೀವಲ್ಲ, ಈ ಪೋಲಲ್ಲಿ ನೀವು ಎಷ್ಟು ಬೇಕಾದ್ರೂ ಹೈಟ್ ಕೂಡ ಮಾಡ್ಕೋಬೋದು. ಅಂದರೆ ಈ ಹಳ್ಳಿ ಭಾಗದಲ್ಲಿ ದರ್ಗನ್ ತರಕ್ಕೋ ಅಥವಾ ಗೊಬ್ಬರವನ್ನು ಮಣ್ಣನ್ನು ಸ್ವಲ್ಪ ಜಾಸ್ತಿ ಲೋಡ್ ಹಾಕ್ಬೇಕಂತದ್ದು, ಅಥವಾ ಅಡಿಕೆ ಸಿಪ್ಪೆಯನ್ನು ಸುಲಿದಾದ್ಮೇಲೆ ತೊಗೊಂಡು ಬೇರೆ ಕಡೆ ಬಿಸಾಕಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಕೂಡ ಇದನ್ನ ಹೈಟ್ ಮಾಡಿಕೊಂಡು ಇದನ್ನು ಬಳಸ್ಬೋದು ಅಂತ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಈ 2 ಮೋಟೋ ಕಾರ್ಟ್ ಮಿಷನ್ಗೆ ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಸಬ್ಸಿಡಿಯನ್ನು ದೋಟಿ ಪಾಯಿಂಟ್ ಅವರೇ ಮಾಡಿಕೊಡ್ತಿದ್ದಾರೆ, ಅದೇ ವಿಶೇಷ ನೋಡಿ. ನೀವು ಜಸ್ಟ್ ಡಾಕ್ಯುಮೆಂಟ್ನ ಕೊಟ್ಟರೆ ಸಾಕು, ಅಮೌಂಟನ್ನು ಕಟ್ಟಿದ್ರೆ ಸಾಕು, ನಿಮಗೆ ಸಬ್ಸಿಡಿ ಮೂಲಕ ಈ ಮಿಷನ್ನ ಕೊಡ್ತಾ ಇದ್ದಾರೆ ದೋಟಿ ಪಾಯಿಂಟಲ್ಲಿ. ಇದೇ ದೋಟಿ ಪಾಯಿಂಟಲ್ಲಿ ಸಿಗುವಂಥ ಮತ್ತೊಂದು ಅದ್ಭುತ ಮೆಟೀರಿಯಲ್ ಯಾವುದಾರು ಅಂತ ಅಂದರೆ ಅದು ಸ್ಟಬಲ್ ಮೂವರ್. ಕಿಸಾನ್ ಕ್ರಾಫ್ಟ್ ಕಂಪನಿಯ ಸ್ಟಬಲ್ ಮೂವರ್ ಅದ್ಭುತ ಕೆಲಸವನ್ನು ಮಾಡ್ತದೆ. ಕೆಲವು ಕಡೆ ದೊಡ್ಡ ದೊಡ್ಡ ಕಾಡುಗಳಿರ್ತದೆ, ಅಲ್ಲೆಲ್ಲ ನಾವು ಕಳೆ ಮಿಷನಲ್ಲೋ ಅಥವಾ ಬ್ರಷ್ ಕಟ್ರಲ್ಲಿ ವೀಡ್ ಕಟ್ರಲ್ಲಿ ಹೊಡೆಯೋಕ್ಕಾಗಲ್ಲ, ಸೌರಕ್ಕಂತೂ ಸಾಧ್ಯವೇ ಇಲ್ಲ. ಅಂಥ ಜಾಗದಲ್ಲಿ ಎಷ್ಟೇ ಎತ್ತರದ್ದು ಎಷ್ಟೇ ದಪ್ಪದ್ದು ಕಾಡಿದ್ರೂ ಕೂಡ ಭಾಳ ಈಸಿಯಾಗಿ ಪೂರ್ತಿ ನೆಲ ಸಮ ಮಾಡುವಂಥ ಒಂದು ಮೆಟೀರಿಯಲ್ಲೇ ಈ ಬ್ರಷ್ ಕಟ್ರ್ ಅಥವಾ ಸ್ಟಬಲ್ ಮೂವರ್. ಬ್ರಷ್ ಕಟ್ರಲ್ಲೇ ಅದ್ಭುತವಾಗಿ ಅಪ್ಡೇಟ್ ಆಗಿರುವಂಥದ್ದು ಇದು. ಜಸ್ಟು 7 HP ಮೋಟ್ರನ್ನು ಹೊಂದಿದೆ, 7 HP ಇಂಜಿನನ್ನು ಹೊಂದಿದೆ. ಇದು ಹೇಗೆ ಅಂತಂದರೆ, ನೀವು ಜಸ್ಟು 4 ಸ್ಟ್ರೋಕ್ ಮೋಟ್ರ್. ಇದು ಕೂಡ ಏನು ಇದಕ್ಕೆ ಆಯಿಲ್ ಮಿಕ್ಸು ಪೆಟ್ರೋಲ್ ಬೇಕಂತ ಇಲ್ಲ. ಇಟ್ಕೊಂಡು ಹೋಗ್ತಾ ಇದ್ದರೆ
ಒಂದು ಆನೆ ನಡೆದಿದ್ದೆ ಹಾದಿ ಅಂತಾರಲ್ಲ ಹಾಗೆ ಇದು ಹೋದಲ್ಲೇ ದಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂಥದ್ದು ಕೂಡ ಈ ದೋಟಿ ಪಾಯಿಂಟಲ್ಲಿ ಸಿಗುವಂಥ ಮೆಟೀರಿಯಲ್ ಆಗಿದೆ ಸ್ಟಬಲ್ ಮೂವರ್ ಅಂತೇಳಿ. ಭಾಳ ಈಸಿಯಾಗಿ ಓಡಿಸ್ಬೋದು, ಇದಕ್ಕೇನು ಬೇಡ ಏನೋ ತರಬೇತಿ ಬೇಕು ಹಾಗೆ ಹೀಗೆ ಏನಿಲ್ಲ. ನಿಮ್ಮ ತೋಟದಲ್ಲಿ ಹೊಂಡ ಗುಂಡ ಇತ್ತು ಅಂದರೂ ಬೇಕಾದ್ರೆ ಹೈಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಪೂರ್ತಿ ನೆಲ ಸಮಕ್ಕೆ ಹೋಗಬೇಕು ಅಂತಂದರೂ ಅದಕ್ಕೂ ಕೂಡ ಇರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ಹೊಂಡ ದಿಬ್ಬ ಏನೇ ಇದ್ರೂ ಕೂಡ ಹತ್ಕೊಂಡು ಈಸಿಯಾಗಿ ಹೋಗುವಂಥ ಜಸ್ಟ್ ಎಕ್ಸ್ಲೇಟ್ರ್ ಕೊಟ್ಟರೆ ಸಾಕು. ಮತ್ತು ಬ್ಲೇಡ್ ಬೇಕು ಅಂತಂದರೆ ಬ್ಲೇಡ್ ಹಾಕೋಬೋದು, ಬ್ಲೇಡ್ ಬೇಡದ್ದಾಗ ಬ್ಲೇಡ್ ಕನೆಕ್ಷನ್ ಬೇಡ ಅಂದಾಗ ಇದನ್ನ ಇಟ್ಕೊಂಡ್ರೆ ಸಾಕು. ಆ ಥರದ್ದು. ಇನ್ನೊಂದೇನು ಗೊತ್ತಾ ನಿಮಗೆ ಭಾಳ ವಿಶೇಷ, ವುಡ್ ಚೀಪರ್ ಅಂತ ಕೂಡ ಇದೆ ಈ ಭಾಗದಲ್ಲಿ. ತೆಂಗಿನ ಮಟ್ಟೆ ಇರ್ಬೋದು, ಅಡಿಕೆ ಹಾಳೆಗಳು, ಸೋಗೆಗಳು, ತೆಂಗಿನ ಹೆಡೆಗಳು ಇರ್ಬೋದು, ಅವನ್ನೆಲ್ಲವನ್ನ ಫುಲ್ಲು ಕ್ರಷ್ ಮಾಡಿ ಒಂದೊಳ್ಳೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ನೀವು ತೋಟಕ್ಕೆ ಬಿಡ್ಬೋದು. ಅಥವಾ ಅಲ್ಲಿರುವಂಥ ಕಳೆಗಳನ್ನು, ಎಕ್ಸ್ಟ್ರಾ ಬೇರ್ಗಳನ್ನು, ಮರದ ಹರೆಗಳನ್ನು, ಸೊಪ್ಪುಗಳನ್ನು ಎಲ್ಲವನ್ನ ಏನು ಹೇಳ್ತಾರಲ್ಲ ಚಿಕ್ಕ 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 ಪುಡಿ 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 ಮಾಡುವಂಥ ಒಂದು ಮಿಷನ್ನೇ ಈ ವುಡ್ ಚೀಪರ್ ಅಂತ ಹೇಳಿ. ಇದು ಮೈಜಾ ವೈಮಾ ಅವರ ಎಂಜಿನ್ ಆಗಿದೆ. 14 HP ಇದೆ. ನೀವು ಇಮ್ಯಾಜಿನ್ ಮಾಡಿ 14 HP ಅಂದರೆ ಎಂತೆಂಥ ಒಂದು ಇಷ್ಟಿಷ್ಟು ಸೈಜು ಅಡಿಕೆ ಮರಗಳನ್ನಾಗಿರ್ಬೋದು ಅಥವಾ ತೆಂಗಿನ ಹೆಡೆಗಳನ್ನು ಕೂಡ ಪುಡಿ ಪುಡಿ ಮಾಡಿ ಕಾಂಪೋಸ್ಟ್ ಗೊಬ್ಬರ ಆಗೋ ರೀತಿಯಲ್ಲಿ ಅದು ಕೊಚ್ಚಿ 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 ಕೊಡ್ತದೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೊಂದು ಮಾತು ಏನು ಕೊಡ್ತೀನಿ ಗೊತ್ತಾ, ನಾನು ನಿಮಗೇನಾದರೂ ಈ ಮಿಷನರಿಗಳು ನಾವು ಹೇಳಿದಷ್ಟೇ ಕಾರ್ಯರೂಪವನ್ನು ಮಾಡ್ತಾವ, ನಿಜವಾಗ್ಲೂ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾವ ಅನ್ನೋ ಡೌಟ್ ಇದ್ದರೆ ನಿಮ್ಮ ಮನೆಗೆ ಇವನ್ನ ತರಿಸ್ಕೋಬೋದು. ಒಂದು ಸಲ ತರಿಸ್ಕೊಂಡು ಡೆಮೋ ನೋಡ್ಕೋಬೋದು. ಡೆಮೋ ನೋಡಾದಮೇಲೆ ನಿಮಗೆ ಇಷ್ಟ ಆದರೆ ಅಲ್ಲೇ ಬೈ ಮಾಡ್ಬೋದು ಅಥವಾ ಬುಕ್ ಮಾಡಿ ನಿಮಗೆ ಯಾವ ಟೈಮಿಗೆ ಬೇಕೋ ಆ ಟೈಮ್ವರೆಗೂ ಇಟ್ಕೋಬೋದು. ಈ ಎಲ್ಲ ಆಪ್ಷನ್ಗಳು ದೋಟಿ ಪಾಯಿಂಟಲ್ಲಿ ಸಿಗ್ತಾ ಇದೆ. ನೆನಪಿರಲಿ, ತುಮಕೂರಿನ ಗುಬ್ಬಿ ಗೇಟ್ ಸರ್ಕಲ್ ಸಿಗ್ನಲ್ಲಲ್ಲೇ ದೋಟಿ ಪಾಯಿಂಟ್ ಇದೆ. ಬನ್ನಿ, ವಿಸಿಟ್ ಮಾಡಿ, ಹೆಚ್ಚಿನ ಮಾಹಿತಿನ ತಗೊಳ್ಳಿ. ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸಿ. ನಿಮಗೆ ಯಾವ್ದಾದ್ರು ಡೌಟ್ ಇದ್ರೂ ಕೂಡ ಮುಕ್ತವಾಗಿ ಚರ್ಚಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಈ ವಿಡಿಯೋ